ಅವರೆಲ್ಲ ಅದೇ ಅಲ್ಲಿ ಜಾಮ್ ಆಗಿರುತ್ತೆ ಮೇನ್ ಜಂಕ್ಷನ್ ಆ ಕಡೆ ಹಿಂಗ್ ಟರ್ನ್ ಆಗೋಲ್ಲಿ Hello, good morning. Hara Hara Mahadev. ಮಹಾದೇವನ್ ಟೆಂಪಲ್ ಹೋಗ್ತಾ ಇಲ್ಲ ನಾವಿವತ್ತು ವಿಷ್ಣು ಟೆಂಪಲ್ ಹೋಗ್ತಿದ್ದೀವಿ. ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ. ಅನ್ನಿ ಯಾರ್ಯಾರಿಗೆ ಏನೇನ್ ಬೇಕೋ ಎಲ್ಲ ಹೇಳ್ಬೋದು. ಗೋವಿಂದ ಗೋವಿಂದ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಲೈಫ್ ಟು ಎಕ್ಸ್ಪೀರಿಯನ್ಸ್. ಎಲ್ಲರೂ ಫುಲ್ ಖುಷಿಯ ಮೋಡಲ್ ಹೋಗ್ತಾ ಇದ್ದೀವಿ, ಯಾಕೆಂದರೆ ಇದು ಇಯರ್ ಎಂಡಿನ ಟ್ರಿಪ್. ಸೊ ನಮ್ಮ ಚಾನಲ್ ಲೈಫ್ ಟು ಎಕ್ಸ್ಪೀರಿಯನ್ಸ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇದ್ದೀವಿ. ಆಫ್ಟರ್ ಸೋ ಮೆನಿ ಡೇಸ್ ಮತ್ತೆ ಟ್ರಿಪ್ ಅಂತ ಹೊರಟಿದ್ದೀವಿ. ಸೊ ಈ ಟೈಮ್ನಲ್ಲಿ ಟ್ರಿಪ್ ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡೋದೇ ಒಂದು ಕಷ್ಟದ ಕೆಲಸ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲರಿಗೂ ರಜಾ ಇರುತ್ತೆ. ಸೊ ಎಲ್ಲರೂ ಎಲ್ಲ ಕಡೆ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತಾರೆ. ಆಮೇಲೆ ತುಂಬ ದಿನ ರಜಾ ಇಲ್ಲ ಅಂತ ಒಂದು ವೀಕ್ ರಜಾ ಇರೋದ್ರಿಂದ ಎಲ್ಲ ಈ ಕಡೆ ತುಂಬ ಕರ್ನಾಟಕದಲ್ಲಿರುವಂಥ ತುಂಬ ಫೇಮಸ್ ಆಗಿರೋಂಥ ಸ್ಪಾಟ್ಸ್ ಏನಿದೆ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಆಲ್ರೆಡಿ ನೀವು ನೋಡ್ಬೋದು ಟ್ರಾಫಿಕ್ ಇಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಎಲ್ಲ ಮೈಸೂರು ಕಡೆ ಹೋಗ್ತಿದ್ದಾರೆ. ಗ್ಯಾರಂಟಿ ಮೈಸೂರು ಕಡೆನೇ ಹೋಗ್ತಾ ಇರೋದು. ಬಿಕಾಸ್ ಒಂದು 2 to 3 days ಟ್ರಿಪ್ ಅಂತ ಎಲ್ಲ ಆ ಕಡೆಗೆ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಈ ಥರ ಏನು ಪ್ಲ್ಯಾನೇ ಮಾಡಿಲ್ಲ ಈ ಸತಿ. ಸುಮ್ಮನೆ ರ್ಯಾಂಡಮ್ ಆಗಿ ಹೊರಡ್ತಾ ಇದ್ದೀವಿ. ಊರಿಗೆ ಹೋಗ್ತಾ ಇದ್ದೀವಿ, ಚಿಕ್ಕಮಗಳೂರಿಗೆ ಫಸ್ಟ್ ಹೋಗ್ತಾ ಇದ್ದೀವಿ. ಚಿಕ್ಕಮಗಳೂರಿಗೆ ಹೋಗಿ ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಅಂತ ಏನಿದೆ ಅದನ್ನೆಲ್ಲ ಹೋಗ್ಬಿಟ್ಟು ಟ್ರಾವೆಲ್ ಮಾಡೋಣ, ಅದನ್ನೆಲ್ಲ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ. ಸೊ ನೋಡಬೇಕು, ಇವಾಗ ಟ್ರಾಫಿಕ್ ಅಂತೂ ತುಂಬಾ ಇದೆ. ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಬ್ಯಾಂಗ್ಳೂರ್ ಸುತ್ತಮುತ್ತ ಇರೋ ಪ್ಲೇಸಸ್ ಅಂತೂ ಗ್ಯಾರಂಟಿ ಫುಲ್ ಆಗಿರುತ್ತೆ. ಲೈಕ್ ನಮ್ಮ ಮೈಸೂರು ಕಡೆ ಆಗಿರ್ಬೋದು ಅಥವಾ ಕೂರ್ಗ್ ಕಡೆ ಆಗಿರ್ಬೋದು, ತುಂಬಾ ರಶ್ ಇರುತ್ತೆ. ಎಲ್ಲೇ ಸ್ಟೇ ಮಾಡ್ಲಿಕ್ಕೆ ನೋಡಿದ್ರೂ ಎಲ್ಲ ಕಡೆ ಫುಲ್ ಅಂತಲೇ ತೋರಿಸುತ್ತೆ. ಆಮೇಲೆ ನಾವೀಗ ಇನ್ ಕೇಸ್ ಟ್ರಾವೆಲ್ ಮಾಡಬೇಕು ಅಂತಿದ್ರು 1ಕ್ಕೆ 4ರಷ್ಟು ಪೇ ಮಾಡಿಬಿಟ್ಟು ಹೋಗಿ ಸ್ಟೇ ಮಾಡಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ನಮಗೆ ಬುಕ್ಕಿಂಗೇ ಸಿಕ್ಕೋದಿಲ್ಲ. ಸೊ ನಾವು ಅದಕ್ಕೆ ಈ ಥರ ಏನೂ ಪ್ಲ್ಯಾನ್ ಮಾಡಿಲ್ಲ ಈ ಸತಿ. ಜಸ್ಟ್ ರ್ಯಾಂಡಮ್ ಆಗಿ ಹೋಗಬೇಕು, ಎಲ್ಲ ಪ್ಲೇಸಸ್ನ ನೋಡಬೇಕು. ಹತ್ತತ್ರ ಇರೋ ಪ್ಲೇಸಸ್ನ ಯಾವಾಗಲೂ ಜಾಸ್ತಿ ವಿಸಿಟ್ ಮಾಡ್ದಲೇ ಇರೋ ಅಂಥದ್ದು ಅಥವಾ ತುಂಬ ರಶ್ ಇರೋವಂಥ ಪ್ಲೇಸಸ್ ಇಲ್ದಲೇ ಇರುತ್ತೆ. ಅಂದರೆ ತುಂಬ ಜನ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಏನಿದೆ ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಸೊ ಇವಾಗ ಬೆಂಗಳೂರಿಂದ 9 o'clock ಹೊರಟಿದ್ದೀವಿ. ಹಾಗೆ ನೀವು ನೋಡ್ಬೋದು ಫುಲ್ ಟ್ರಾಫಿಕ್ ಹೆಂಗೆ ಕಾಣಿಸ್ತಾ ಇದೆ ಅಂತ. ಫುಲ್ ರೆಡ್ ಆಗಿಬಿಟ್ಟಿದೆ ಇಲ್ಲಿ NH48 ನೈಸ್ ರೋಡಲ್ಲಿ. ಹೇಳ್ರಿ, ಏನ್ ಹೇಳೋದು ಗೊತ್ತಲ್ಲ, ಎಲ್ಲರಿಗೂ ನಾರ್ಮಲ್ ಇದು. ಅಂದ್ರೆ ಲಾಂಗ್ ವೀಕೆಂಡ್ ಈ ತರ ಬಂತು ಅಥವಾ ಹಾಲಿಡೇಸ್ ಎಲ್ಲ ಬಂತು ಅಂದ್ರೆ ಇದ್ದಿದೆ. ಅದು ಮೈಸೂರು ಕಡೆ ಹೋಗೋದಂತೂ ಪಕ್ಕ ಅವಾಯ್ಡ್ ಮಾಡೋದು ಬೆಟರ್. ಈಗ ನೋಡ್ಬಿಟ್ರೆ ಇಲ್ಲಿ ನೋಡು, ಅದೆಲ್ಲ ಲೆಫ್ಟ್ ಲೈನ್ ಪೂರಲ್ಲ ಮೈಸೂರು ಕಡೆ ಹೋಗೋದಕ್ಕೆ ಟರ್ನ್ ಇದೆ ಅಲ್ಲಿ, ಅವ್ರಿಗೋಸ್ಕರನೇ ಈ ತರ ಜಾಮ್ ಆಗ್ತಿದೆ. ಸೊ ಎನಿವೇಸ್ ಎಲ್ಲರೂ ಹೋಗಂತಲೇ ಹೋದ್ರೆ ಏನ್ ಮಜಾ ಇದೆ ಹೇಳು. ನಾವು ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಕಡೆ ಹೋಗೋಣ, ಯಾರು ಹೋಗದೇ ಇರೋಂಥ ಜಾಗಕ್ಕೆ ಹೋಗೋಣ. ಅದಕ್ಕೆ ನಾವಿವಾಗ ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿರೋದು ಚಿಕ್ಕಮಗಳೂರಿಗೆ ಹೋಗ್ತಾ ಆನ್ ದ ವೇ ಯಾವ್ಯಾವ ಪ್ಲೇಸಸ್ ಇದೆ ಅಂತ ನಾವು ನೋಡ್ತಾ ಇದ್ವಿ. ಸೊ ಹಾಸನದಲ್ಲಿ ಒಂದು ಪ್ಲೇಸ್ ಇದೆ, ಒಂದು ಟೆಂಪಲ್ ಇದೆ, ಐಲ್ಯಾಂಡ್ ಟೆಂಪಲ್. ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರ್ಬೋದು ಐಲ್ಯಾಂಡ್ ಟೆಂಪಲ್ ಅಂದ ತಕ್ಷಣ ಯಾವ್ದು ಹೇಳ್ತಾ ಇದ್ದೀನಿ ಅಂತ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಇದು ತುಂಬಾ ಫೇಮಸ್ ಆಗಿದೆ. ಎಷ್ಟೊಂದು ಜನ ಡ್ರೋನ್ ಶಾಟ್ಸ್ ಎಲ್ಲ ಹಾಕಿದ್ದಾರೆ. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ. ಸೊ ಯಾವತ್ತೂ ಹೋಗಿಲ್ಲ ನಾವು, ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಆ್ಯಸ್ ಐ ಟೋಲ್ಡ್ 3 hours ಅಂತೂ ಬೇಕು, 3.5 hours ಬೇಕಾಗುತ್ತೆ. ಬಿಕಾಸ್ ನಾವು ಬೆಂಗಳೂರಿಂದ ಒಂದು 200 kilometers ಅಂತೂ ಆಗೇ ಆಗುತ್ತೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ವಾತಾವರಣ ಹೇಗಿದೆ ಅಂತ ನೋಡೋಣ. ರೋಡ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದೆ ಅಂತಲೇ ರಿವ್ಯೂ ಇದೆ. ಬಿಕಾಸ್ ನಾನು ತುಂಬ ಜನ ಹೋಗಿರೋರನ್ನ ಕೇಳಿದ್ದೀನಿ. ಮಳೆಗಾಲದಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಕಷ್ಟ ಇರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಸೊ ಈಗ ಮಳೆ ಏನು ಇಲ್ದಲೇ ಇರೋ ಕಾರಣ ಚೆನ್ನಾಗೇ ಇರುತ್ತೆ. ಬಿಕಾಸ್ ಆ ಟೆಂಪಲ್ ತನಕನೂ ರೋಡ್ ಇದೆ ಅಂತೆ.
ನೋಡೋಣ ಹೋಗ್ತಾ ರೂಟ್ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ಆ ಟೆಂಪಲ್ ಹತ್ರನೇ ಗೊರು ಡ್ಯಾಮ್, ಅಂದರೆ ಬಿಕಾಸ್ 1 ಕಿಲೋಮೀಟರ್ ಅಷ್ಟು ದೂರದಲ್ಲೇ ಇರೋದಂತೆ. ಹೇಮಾವತಿ ಬ್ಯಾಕ್ ವಾಟರ್ಸ್ ತುಂಬ ಸೀನಿಕ್ ಆಗಿರೋಂಥ ಪ್ಲೇಸ್. ಸೊ ಹೋಗ್ತಾ ನೋಡೋಣ ಹೇಗೆ ಅನಿಸುತ್ತೆ. ಮತ್ತು ಡೆಫಿನೆಟ್ಲಿ ಡ್ರೋನ್ ಶಾಟ್ಸ್ ತೆಗಿಬೇಕು ಅಂತ ಅಂತೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಮಾಡಲೇಬೇಕು. ಯಾಕೆಂದರೆ ಎಕ್ಸ್ಟ್ರಾ 18 ಮಿನಿಟ್ಸ್ ತೋರಿಸ್ತಾ ಇದೆ. ಇದೇನು ಹಿಂಗೆ ನಿಂತಿದೆ ಒಂದು ಸೈಡಿಗೆ? ಅದೇ ಲೆಫ್ಟ್ ಟರ್ನ್ ತಗೋಬೇಕಲ್ಲ ಮೈಸೂರು, ಅವರೆಲ್ಲ ಅದೇ ಅಲ್ಲಿ ಜಾಮ್ ಆಗಿರುತ್ತೆ ಮೇನ್ ಜಂಕ್ಷನ್ ಆ ಕಡೆ ಹಿಂಗೆ ಟರ್ನ್ ಆಗೋಲ್ಲಿ. ಅದು ಎಕ್ಸ್ಪ್ರೆಸ್ ಹೈವೇ ಟಚ್ ಆಗ್ಲಿಕ್ಕೆ ಏನೈತಿಲ್ಲ ಅಲ್ಲಿ, ಅದು ಅಲ್ಲಂತೂ ಫುಲ್ ಆಗಿರುತ್ತೆ. ಅಲ್ಲೇ ಎಂಟ್ರೆನ್ಸ್ ಅಲ್ಲೇ ಜಾಮ್ ಆಗಿರುತ್ತೆ, ಅದರಿಂದ ಇಲ್ಲಿಗೆ ಹಿಂಗೆ ಪ್ರೊಪಗೇಟ್ ಆಗಿರುತ್ತೆ. ಹಿಂಗೆ ಲಾಂಗ್ ವೀಕೆಂಡಲ್ಲಿ ಹೋದರೆ ಟ್ರಾಫಿಕ್ ತೋರಿಸ್ಕೊಂಡು ಹೋಗ್ಬೇಕಷ್ಟೆ. ಈಗ ಯಾರು ಬೆಂಗಳೂರಿನಲ್ಲಿ ಇರ್ತಾರೋ ಅವರೆಲ್ಲ ಪುಣ್ಯವಂತರೆ. ಯಾಕೆ ಬೆಂಗಳೂರು ಒಳಗೆ ಸುತ್ತಾಡ್ಬೇಕಂದ್ರೆ ದಿಸ್ ಇಸ್ ದ ಟೈಮ್. ಬೆಂಗಳೂರು ಫುಲ್ ಖಾಲಿ ಇರುತ್ತೆ, ಎಲ್ಲಿ ಬೇಕಲ್ಲೂ ಆರಾಮಾಗಿ ಹೋಗಿ ಬರ್ಬೋದು, ಟ್ರಾಫಿಕ್ ಇರಲ್ಲ. ಸೊ ಅದೇ ಹಾಲಿಡೇಸ್ ಪ್ಲ್ಯಾನ್ ಮಾಡೋದ್ರೆ ಈ ಥರ ಮಾಡಬೇಕು. ಯಾವಾಗಾದರೂ ಎಲ್ಲರೂ ಹೋಗೋ ಟೈಮಲ್ಲಿ ಬೆಂಗಳೂರಿನಲ್ಲಿ ಉಳ್ಕೋಬೇಕು, ಎಲ್ಲರೂ ವಾಪಸ್ ಬಂದಮೇಲೆ ಅವಾಗ ಟ್ರಾವೆಲ್ ಸ್ಟಾರ್ಟ್ ಮಾಡಬೇಕು. ಅದು ಸ್ಮಾರ್ಟ್ನೆಸ್. ಎಲ್ಲರೂ ಹೋಗ್ತಾರೆ ಅಂತ ಹೋಗ್ತೀವಲ್ಲ, ಅದು ದಟ್ ಈಸ್ ಅದಕ್ಕೇನಂತಾರೆ, ಒಂದು ಕುರಿ ಮೇ ಅಂದ್ರೆ ಎಲ್ಲ ಮೇ ಅಂತ ಹಂಗೆ. ಈಗ ಅದೇ ಆಗ್ತದೆ ನಮ್ದು, ಎಲ್ಲರದು ಅದೇ ಕತೆ. ಇವರು ಸ್ಮಾರ್ಟ್ ಇದ್ರು ನನ್ನ ಜೊತೆ ಸೇರ್ಕೊಂಡು ಡಂಪ್ ಆಗಿದ್ದಾರೆ ಅಂತ ಏನ್ ಮಾಡಕ್ಕಾಗಲ್ಲ, ಎಲ್ಲ ಹಸ್ಬೆಂಡ್ಗಳದ್ದು ಇದೆ ಕತೆ ಅಲ್ಲ. ಹೌದಾ? ಹಂಗೇನಾರಿದ್ರೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ಬೇಕಾಗುತ್ತೆ ಈಗ ಅಂತ ನೋಡಿ ಪಾರ್ಸ. ನಮ್ಮ ಮನೆಯವ್ರು ಯಾಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಹಿಂಗೆ ಹೋಗ್ಬಿಡೋಣ ಅಂತ. ಇಲ್ಲ ಏನ್ ಮಾಡ್ತಿದ್ದಾರೆ ಅನ್ನೋದು ಈ ಕಡೆ ಸೈಡು. ಹಂಗೆ ಓ ಇದ್ರ ಮಧ್ಯ ಇಲ್ಲಿ ಇದು ಬೇರೆ ಮಾಡ್ತಾ ಇದ್ದಾರೆ. ಸಿ ದ ಬ್ಯೂಟಿ ಆಫ್ ವೆಹಿಕಲ್ಸ್. ನೋಡಿ ಅಲ್ಲಿ ಒಂದು ವೆಹಿಕಲ್ ಇಲ್ಲ ರೋಡ್ ಮೇಲೆ, ಟ್ರಾಫಿಕ್ ಜಾಮ್ ಅಂತೀರಾ. ಮುಂದೆ ಹೋಗಿ ಗೊತ್ತಾಗುತ್ತೆ ತುಮಕೂರು ರೋಡ್ಗೆ. ವೆಹಿಕಲ್ ಇದೆಯಾ? ಇದು ಖಾಲಿ ರೋಡ್ ಇದೆ, ಇಂಥ ಟೈಮಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ಖಾಲಿ ಮಾಡ್ತೀವಿ ಅಷ್ಟೇ, ಪರವಾಗಿಲ್ಲ. ಸುಮ್ಮನೆ ಹಿಡ್ಕೊಂಡು ನಿಜ ದೇವಸ್ಥಾನ ಹೋದ್ರ ಒಳಗಡೆ ಖಾಲಿ ಆಗಿರುತ್ತೆ. ಅವಾಗ ಮತ್ತೆ ವಾಪಸ್ ಹಳೆ ಗಂಡನ ಪಾದ ಫಾರ್ಮ್ಯಾಟ್ ಮಾಡಿ ದೇವಸ್ಥಾನದಲ್ಲಿ ಇದೀವಿ ಅಂತ ಹೇಳೋದಷ್ಟೇ. ನಾವು ಬಂದ್ವಿ, ಟ್ರಾಫಿಕ್ ಇದೆ, ರೋಡ್ ಖಾಲಿ ಇದೆ, ಇದನ್ನ ಹೇಳ್ಕೊಂಡು ಹೋಗೋದು. ಸೊ ಅಲ್ಲಿ ತನಕ ಬೇಡ, ಇನ್ನ ಡೈರೆಕ್ಟ್ ಆಗಿ ಹೋಗಿ ನೆಲಮಂಗಲ ಹತ್ರ ಎಲ್ಲಾದ್ರೂ ಹೋಟೆಲ್ ಅಲ್ಲಿ ನಿಲ್ಸ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಜಾಮ್ ಸಿಗುತ್ತೋ ಅಲ್ಲಿ ಮತ್ತೆ ನಿಲ್ಸ್ತೀವಿ. ನೋಡ್ಕೊಂಡು ಇವಾಗ ರೋಡ್ ಖಾಲಿ ಇರೋದ್ರಿಂದ ನಾವು ಹೋಗ್ತೀವಿ ಸುಮ್ನೆ. ನೆಕ್ಸ್ಟ್ ಎಲ್ಲಿ ಜಾಮ್ ಸಿಗುತ್ತೆ ಅಲ್ಲಿ ಮತ್ತೆ ಟ್ರಾಫಿಕ್ ನ ತೋರಿಸ್ತೀವಿ. ಸೊ ಇವಾಗ ಇಲ್ಲಿ ಬಂದಿದ್ದೀವಿ, ಯಾವುದೋ ಸಂಭ್ರಮ ಅಂತ ಹೋಟೆಲ್ ಹತ್ರ. ಇವಾಗ ಹೋಗಿ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಬಟ್ ಆಲ್ರೆಡಿ ತುಂಬಾ ರಶ್ ಇದೆ, ನೋಡ್ಬೋದು ಎಲ್ಲ ಕಡೆ ಪಾರ್ಕಿಂಗ್ ಜಾಸ್ತಿ. ಇವಾಗ ಹೋಗೋಣ ಬನ್ನಿ ಹೋಟೆಲ್ಗೆ. ಟಿಫನ್ ಬಂದಿದೆ. ಮಾವ ಹಿಂಗೆ ಹಾಕೊಂಡ್ಬಿಟ್ರೆ ಒಳ್ಳೇದು, ಚೇರ್ ನೀವು ಕೈಯಲ್ಲಿ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಇದು ಫೇಮಸ್ ಅಂತೆ, ಪಾಪ್ಯುಲರ್ ಅಂತ ಇತ್ತು ದೋಸೆ ಮತ್ತು ಇಡ್ಲಿ ವಡ. ಹೇಗಿದ್ದೀರಿ? ಸೂಪರ್. ಈಗ ಸೂಪರ್ ಆಗಿರಲೇಬೇಕು, ಆಲ್ರೆಡಿ ತುಂಬ ಹೊತ್ತು ಆಗಿದೆ, ಹಸಿವಾಗಿದೆ. ಊಟ ಟೈಮಲ್ಲಿ ತಿಂಡಿ ತಿಂತಾ ಇದ್ದೀವಿ. ನಾವು ಮನೇಲಿದ್ರು ಹಿಂಗೆ ಮಾಡೋದು, ಇಡ್ಲಿ ಮತ್ತು ದೋಸೆ ತೊಗೊಂಡಿದ್ದೀವಿ, ಚಟ್ನಿ ಮತ್ತು ಇದನ್ನಂತೂ ಕೊಟ್ಟಿದ್ದಾರೆ ಇಲ್ಲಿ. ತಿಳಿ ತಿನ್ಕೊಂಡು ನೆಕ್ಸ್ಟ್ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡೋಣ.
ಮತ್ತೊಂದು ಜಾಮು. ಸೊ ಪ್ರತಿಯೊಂದು 100 ಕಿಲೋಮೀಟ್ರಿಗೆ ಒಂದೊಂದು ಜಾಮ್ ಸಿಗ್ತಾ ಇದೆ ನಮಗೆ. ಎಂಜಾಯಿಂಗ್ ದ ಹಾಲಿಡೇಸ್ ವೆಕೇಶನ್. ಸೊ ಮುಂದೆ ಏನಾಗಿದೆಯೋ ಗೊತ್ತಿಲ್ಲ, ಮ್ಯಾಪಲ್ಲಂತೂ ಕಾಲೇಜಿನ ಅಂತ ತೋರಿಸ್ತಾ ಇದೆ. ಸೊ ಹೋಪ್ಫುಲಿ ಇಷ್ಟರೊಳಗೆ ಅಲ್ಲಿ ಹೋಗೋದ್ರೊಳಗೆ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಇವಾಗ ಅಂತೂ ಇಂತೂ ದಾಟ್ಕೊಂಡು ಬರ್ತಾ ಇದೀವಿ. ದಾಟ್ಕೊಂಡು ಇದು ಕಾರ್ ಓಡಿಸ್ಕೊಂಡು ಬರ್ತಾ ಇಲ್ಲ, ಕಾರ್ನ ನಡ್ಸ್ಕೊಂಡು ಬರ್ತಾ ಇದೀವಿ. ಹಳ್ಳಿ ಮನೆ ಹತ್ರ ಇವಾಗ ಬಂದ್ವಿ. ಯಾರು ಹಾಸನ್ ರೋಡಿಗೆ ಬರೋದಾದ್ರೆ ಆದಷ್ಟು ಅವಾಯ್ಡ್ ಮಾಡ್ರಿ. ತುಂಬ ಕಡೆ ರೋಡ್ ಕೆಲಸ ನಡೀತಾ ಇದೆ, ಅದರಿಂದ ಸಿಕ್ಕಾಪಟ್ಟೆ ಜಾಮ್ ಕೂಡ ಆಗ್ತಾ ಇದೆ. ಸೊ ಈಗ ನಮಗೆ ನೆಲಮಂಗಲದಿಂದ ಇಲ್ಲಿ ಕಿಚ್ಚ ಹಳ್ಳಿ ಮನೆ ಹೋಟೆಲ್ ಹತ್ರ ಬರೋಕ್ಕೆ ಹೆಚ್ಚು ಕಡಿಮೆ 40 ಮಿನಿಟ್ಸ್ ತೊಗೊಳ್ತಿತ್ತು. ಬಟ್ ಇವತ್ತು ಆಲ್ಮೋಸ್ಟ್ 3 ಅವರ್ಸ್ ತೊಗೊಂಡಿದೆ, ಇನ್ನೂ ಮುಟ್ಟಿಲ್ಲ. ಈಗ ಬಂದ್ವಿ ನೋಡಿ, ಈಗ ಹಳ್ಳಿ ಮನೆ ಕಿಚ್ಚನ ಮನೆ ಇಲ್ಲಿ ಬಂತು. ಆಫ್ಟರ್ 3 ಲಾಂಗ್ ಅವರ್ಸ್. ಊಟ ಮುಗಿಸ್ಕೊಂಡು ಇವಾಗ ವಾಪಸ್ ಹೊರಟಿದ್ದೀವಿ. ಸೊ ಪಕ್ಕದಲ್ಲೇ ಅನಗ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿ ತುಂಬಾ ರಶ್ ಇತ್ತು ಅನ್ನೋ ಕಾರಣಕ್ಕೆ ನಾವು ಈ ಇಂದ್ರಪ್ರಸ್ಥ ಅಂತ ಹೋಟೆಲಿಗೆ ಬಂದಿದ್ದು. ಸೊ ಫಸ್ಟ್ ಟೈಮ್ ಬಂದಿದ್ದು ಇಂದ್ರಪ್ರಸ್ಥ ಹೋಟೆಲ್ಗೆ, ಹೇಗಿರುತ್ತೋ ಏನೋ ಅಂತಲೇ ಅಂದ್ಕೊಂಡು ಬಂದ್ವಿ. ತುಂಬ ಐಟಮ್ಸ್ ಏನೂ ಇರಲಿಲ್ಲ ಇಲ್ಲಿ, ಬರೀ ಸೌತ್ ಮೀಲ್ಸ್ ಇತ್ತು, ಜೊತೆಗೆ ಒಂದಿಷ್ಟು ಫ್ರೈಡ್ ರೈಸಸ್ ಐಟಮ್ಸ್ ಎಲ್ಲ ಇತ್ತು. ಸೊ ಊಟ ಆಯಿತು. ಈಗ ನಾನು ನಮ್ಮ ಮನೆಯವರು ತಿಂಡಿ ತಿಂದು ಸ್ವಲ್ಪನೇ ಹೊತ್ತಾಗಿತ್ತು ಅನ್ನೋ ಕಾರಣಕ್ಕೆ ಲೈಟಾಗಿ ಒಂದು ಸ್ವಲ್ಪ ತೊಗೊಂಡ್ವಿ. ಇವರೆಲ್ಲ ಊಟ ಮಾಡಿದ್ರು. ಹೋಟೆಲ್ ಲೊಕೇಶನ್ ಸಹ ಚೆನ್ನಾಗಿದೆ. ಇಲ್ಲಿ ನೋಡಿ ಸುತ್ತಮುತ್ತ ಎಲ್ಲ ತೆಂಗಿನ ತೋಟ ಎಲ್ಲ ಇದೆ. ಹಾಂ, ಅದೇ ಇದೆ. ಬಟ್ ಊಟ ಮಾತ್ರ ಏನೂ ಆಪ್ಷನ್ ಇರಲಿಲ್ಲ, ಅದೇ ಹೇಳ್ತಾ ಇದ್ದೆ. ಅದಕ್ಕೆ ಜನ ಇರಲಿಲ್ಲ ಅಂತ ಅನ್ಸುತ್ತೆ. ನಾವು ಜನ ಇರಲಿಲ್ಲ ಅಂತ ಬಂದ್ವಿ. ನಾವು ಬಂದ ತಕ್ಷಣ ಫುಲ್ ಆಯಿತು, ಅಲ್ಲಿ ಕುತ್ಕೊಳ್ಳೋಕೆ ಸಹ ಜಾಗ ಇರಲಿಲ್ಲ. ಸೊ ಬರ್ಬೋದು ಅಂದರೆ ಈಗ ಸೌತ್ ಮೀಲ್ಸ್ ತಗೊಂಡ್ರು ನಮ್ಮ ಮನೇಲಿ, ಚೆನ್ನಾಗಿತ್ತು ಅಂತ ಅಂದರು. ಬೇಸಿಕ್ ಮನೆ ಊಟ ಥರ ಏನಾದರೂ ಬೇಕು ಅಂತ ಹೇಳಿದ್ರೆ ಬಂದ್ಬಿಟ್ಟು ಇಲ್ಲಿ ಊಟ ಮಾಡ್ಬೋದು. 23 ಕಿಲೋಮೀಟರ್ಸ್ ಇದೆ. ಸೊ ನಾವೀಗ ಹಾಸನ್ ಟು ಸಕಲೇಶ್ಪುರ ರೂಟ್ ಏನಿದೆ ಅಲ್ಲಿ ತೊಗೊಂಡಿದ್ದೀವಿ. ಸಕಲೇಶ್ಪುರ ರೂಟ್ನಲ್ಲಿ ಹೋಗುವಾಗ ಒಂದು ಜಂಕ್ಷನಿಂದ ಒಂದು 20 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಸೊ ನಾವೀಗ ಈ ಮೇನ್ ರೋಡಿಂದ ಲೆಫ್ಟಿಗೆ ತೊಗೋಬೇಕು. ಅದು ಗೊರೂರು ಡ್ಯಾಮ್ ರೂಟ್ ಬರುತ್ತೆ ಅದು. ಸೊ ಅಲ್ಲಿಂದ ನಾವು ಒಳಗೆ ಹೋಗಬೇಕು. ಟ್ರಾಫಿಕ್ ಅಂತೂ ಹಾಗೇ ಇದೆ. ಇವಾಗ ನಾವು ಈ ರಾಜೀವ್ ಇನ್ಸ್ಟಿಟ್ಯೂಟ್ ಎಲ್ಲ ಇದೆಯಲ್ಲ, ರಾಜೀವ್ ಗಾಂಧಿ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಏನು ಬರುತ್ತೆ, ಅದರಿಂದ ನೆಕ್ಸ್ಟ್ ಲೆಫ್ಟಿಗೆ ತೊಗೊಳ್ಬೇಕಾಗತ್ತೆ. ನಾನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟಿಗೆ ತೊಗೊಳ್ಳೋಣ ಅಂತ. ಸ್ಟ್ರೈಟ್ ಹೋದರೆ ಸಕಲೇಶ್ಪುರ ಮಂಗಳೂರು ರೂಟು. ನಾವಿವಾಗ ಲೆಫ್ಟ್ ತೊಗೋತಾ ಇದ್ದೀವಿ. ಸೊ ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಅಷ್ಟು ದೂರ ಆಗುತ್ತೆ. ನೋಡ್ಬೋದು ನೀವು ಜಲ್ಲಿ ರೋಡ ರೀ, ಜಲ್ಲಿ ರೋಡ್ ಹಾಕಿದ್ದಾರೆ. ಓಕೆ, ಜಲ್ಲಿ ರೋಡ್ ಹಾಕಿರೋದ್ರಿಂದ ಓಕೆ ಅನ್ಸುತ್ತೆ. ನಾನು ಫಸ್ಟು ಕೇಳಿದಾಗ ಮಣ್ಣಿನ ರೋಡು ಅಂತ ಹೇಳಿದರು ಕೆಲವರು, ಇತ್ತೀಚೆಗೆ ಹಾಕಿದ್ದಾರೆ. ಮಳೆ ಬಂದಾಗ ಪ್ರಾಬ್ಲಮ್ ಆಗ್ತಾ ಇತ್ತಂತೆ ಮುಂಚೆ ಮಣ್ಣಿನ ರೋಡ್ ಇದ್ದಿದ್ದರಿಂದ. ಅದಕ್ಕೇ ಇವಾಗೆಲ್ಲ ಜಲ್ಲಿ ಕಲ್ಲೆಲ್ಲ ಹಾಕಿ ರೋಡ್ ರೆಡಿ ಮಾಡಿದ್ದಾರೆ. ಮತ್ತೆ ಇದು ಮುಂದೆ ಹೋದ್ಮೇಲೆ ಮತ್ತೆ ಚೆನ್ನಾಗಿದೆ. ಒಂದು 2 ಕಿಲೋಮೀಟರ್ಸ್ ಅಂತಾನೆ ಹೇಳ್ತಾ ಇದ್ರು, ನಾಟ್ ಈವನ್ 1 ಕಿಲೋಮೀಟರ್. ಹೌದು, ಈ ಕಡೆ ನೋಡಿ ನಿಮಗೆಲ್ಲ ಕಾಣಿಸುತ್ತೆ ಹೇಮಾವತಿ ಬ್ಯಾಕ್ ವಾಟರ್ಸ್. ಸೊ ಇದೊಂದು ಇದೆಯಾ ಸುತ್ತಲೂ ಇಲ್ಲಿ ಹೇಮಾವತಿದು ಬ್ಯಾಕ್ ವಾಟರ್ಸ್ ಇದೆ. ಇದೊಂದು ರೋಡ್ ಏನು ಹೋಗ್ತಾ ಇದೆಯಲ್ಲ, ಇದೊಂದು ಐಲ್ಯಾಂಡ್ ಅಂತ ಹೇಳ್ಬೋದು. ಬಿಕಾಸ್ ಈ ರೋಡಿನ ಮೂಲಕ ಆ ಟೆಂಪಲ್ಗೆ ಹೋಗ್ತೀವಿ, ನಾವು ರೀಚ್ ಆಗ್ತೀವಿ. ಸುತ್ತಲೂ ನೀರಿದೆ. ಇದೊಂದು ರೋಡ್ ದಾರಿ ಮಾತ್ರ ನಮಗೆ ಲ್ಯಾಂಡ್
ಅನ್ಸುತ್ತಲ್ಲ ಅದೇ. ಸೊ ನಾವು ಅಲ್ಲಿಗೆ ಹೋಗೋಣ. ಅಲ್ಲಿ ಡ್ಯಾಮಿಗೆ ಹೋಗಿದ್ವಿ ನಾವು. ಆ ಕಡೆ ಜನನೇ ಇಲ್ಲ, ಏನಂತೀರ್ರಿ? ಎಲ್ಲ ಜನ ಅಲ್ಲೇ ಇದ್ದಾರೆ, ಎಲ್ಲಿ? ರೋಡ್ ಮೇಲೆ ಇದ್ದಾರೆ. ಹಾಗಾಗಿ ನಮ್ಗೆ ಇಲ್ಲಿ ಜನ ಸಿಕ್ಕಿಲ್ಲ. ಸೊ ನಾವು ಸ್ವಲ್ಪ ಇಲ್ಲ ಟೈಮ್ ಮಾಡ್ತೀವಿ. ಜನ ಇಲ್ಲ ಅಂತ ಹೇಳಕ್ಕಾಗಲ್ಲ, ಇದಾರೆ, ಇಷ್ಟು ಜನ ಇದಾರೆ. ಚೆನ್ನಾಗಿರುತ್ತೆ ಅನ್ಸುತ್ತೆ ಅಲ್ಲ ರೀ ಹೋಮ್ ಸ್ಟೇ. ಸೊ ಬನ್ನಿ ಹೋಗೋಣ, ನೋಡೋಣ ದೇವಸ್ಥಾನನ. ಸೀದಾ ವ್ಯೂ, ಎರಡೂ ಕಡೆ ನೀರಿದೆ. ಮೋಸ್ಟ್ಲಿ ಅಲ್ಲಿ ಸಹ ಇನ್ನು ಡ್ಯಾಮ್ ಏನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಜನ ಎಲ್ಲ ನೀರು ಹತ್ತಿರ ತನಕ ಹೋಗಿದ್ದಾರೆ. ಸ್ವಿಮ್ಮಿಂಗ್ ಮಾಡಲಿಕ್ಕೆ ಮಾತ್ರ ಇದು ಸೇಫ್ ಅಲ್ವೇ ಅಲ್ಲ, ಬಿಕಾಸ್ ನೀರು ತುಂಬಿಕೊಂಡಿದೆ. ಇವಾಗ ನಮಗೆ ಟ್ರಾಫಿಕ್ ಸಿಗಲಿಲ್ಲ, ಹಾಸನ ಆದಮೇಲೆ, ಊಟ ಆದಮೇಲೆ. ಬಟ್ ಅಲ್ಲಿ ತನಕ ಅಂತೂ ಫುಲ್ ಟ್ರಾಫಿಕ್ನಲ್ಲೇ ಬಂದಿದ್ದೀವಿ. ಆಲ್ರೆಡಿ ಇವರೆಲ್ಲ ಹೊರಟ್ಬಿಟ್ರು ಮೇಲೆ. ನಿಮಗೆ ಇಲ್ಲಿ ಸಣ್ಣ ಸಣ್ಣ ಶಾಪ್ ಸಹ ಸಿಕ್ಕತ್ತೆ. ಇಲ್ಲೆಲ್ಲ ಬರೋಣ ಮತ್ತೆ. ಇಲ್ಲಿ ನೋಡಿ ಹೋಮ್ ಸ್ಟೇದೊಂದು ಅಡ್ವರ್ಟೈಸ್ಮೆಂಟ್ ಸಹ ಹಾಕಿದ್ದಾರೆ. ಸೊ ಟೆಂಪಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಒಂದು 6:30 ಸಂಜೆ 6:30 ತನಕ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ನೋಡೋಣ ಎಷ್ಟೋ ತನಕ ಇರುತ್ತೆ ಅಂತ. ಇಲ್ಲಿ ಮತ್ತೆ ಒಂದ್ಸತಿ ವಿಚಾರಿಸ್ಕೊಳ್ಳೋಣಂತೆ. ಟೆಂಪಲ್ ಅಂತೂ ಓಪನ್ ಇದೆ ಸದ್ಯ. ಸೊ ನಾವೀಗ ಮೇಲೆ ಬಂದಿದ್ದೀವಿ ಟೆಂಪಲ್ ಮೇಲೆ. ಇದು ರೂಟ್, ಯು ಕ್ಯಾನ್ ಸಿ ದ ರೂಟ್. ಆಲ್ಮೋಸ್ಟ್ ಟೆಂಪಲ್ ತನಕ ಸಹ ನಿಮಗೆ ರೂಟ್ ಇದೆ, ರೋಡ್ ರೂಟ್ ಇದೆ. ಡೈರೆಕ್ಟಾಗಿ ಪಾರ್ಕಿಂಗ್ ಸಹ ಮಾಡಿ ಸ್ಟೆಪ್ಸ್ ಹತ್ರನೇ ಹತ್ಕೊಂಡು ಬರ್ಬೋದು. ಬನ್ನಿ ಹೋಗೋಣ. ಬನ್ನಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ದೇವಸ್ಥಾನದ್ದು. ಸೊ ಈ ಥರ ಇದೆ ನೋಡಿ ದೇವಸ್ಥಾನ. ಇವಾಗ ಒಂದು 4 ವರ್ಷ ಆಗಿದೆ ಕಟ್ಬಿಟ್ಟು. ಹಾಗಾಗಿ ಅದು 4 ವರ್ಷದ ಈಚೆಗೆ ಇದ್ರದ್ದು ವೀಡಿಯೋಸ್ ಎಲ್ಲ ಫೇಮಸ್ ಆಗ್ತಾ ಇರೋದು ಇನ್ಸ್ಟಾಗ್ರಾಮಲ್ಲಿ. ಮೇನ್ಲಿ ಡ್ರೋನ್ ಶಾಟ್ಸ್ ಎಲ್ಲ ತುಂಬ ಫೇಮಸ್ ಆಗ್ತಾ ಇದೆ. ಹಾಂ, ಸೊ ನೀವು ಬೆಂಗಳೂರಿಂದ ಸಹ 1 ಡೇ ಟ್ರಿಪ್ ಅಂತ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗ್ಬೋದು. ಆರಾಮ್ಸೆ ಬಂದು ಹೋಗ್ಬೋದು. ಬಿಕಾಸ್ ಆಲ್ಮೋಸ್ಟ್ ಒಂದು 3.5 hours ಆಗ್ಬೋದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ. ಬಟ್ ಅದನ್ನೇ ನೋಡಿಕೊಂಡು ವೀಕ್ ಡೇಸ್ನಲ್ಲಿ ಬನ್ನಿ. ಲಾಂಗ್ ವೀಕೆಂಡ್ಸಲ್ಲಿ ಅಥವಾ ವೀಕೆಂಡ್ಸಲ್ಲಿನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಬಿಕಾಸ್ ಹಾಸನ್, ಚಿಕ್ಕಮಗಳೂರು, ಸಕಲೇಶ್ಪುರ ಈ ಕಡೆ ಎಲ್ಲ ಜಾಸ್ತಿ ಬರ್ತಾರೆ ಬೆಂಗಳೂರಿಂದ ಜನ. ಅದರಲ್ಲೂ ವೀಕೆಂಡ್ಸ್ನಲ್ಲಿ ತುಂಬ ಜನ ಬರ್ತಾರೆ. ಸೊ ಹಾಗಾಗಿ ನೀವೇನಾದರೂ 1 ಡೇ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 1 ಡೇ ಟ್ರಿಪ್ನ ವೀಕ್ ಡೇನಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಬೆಂಗಳೂರಿಂದ ಆರಾಮ್ಸೆ ಬಂದು ಇಲ್ಲೆಲ್ಲ ನೋಡಿಕೊಂಡು ಹೋಗ್ಬೋದು. ಇಲ್ಲ ನೀವು ಸ್ಟೇ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಸಹ ತುಂಬ ಇದೆ. ಇಲ್ಲಿ ಬ್ಯಾಕ್ ವಾಟರ್ ರೆಸಾರ್ಟ್ ಸಹ ತುಂಬ ಇದೆಯಂತೆ. ಮತ್ತು ಆನ್ ದ ವೇ ನಾವೇನು ಗೊರೂರು ಡ್ಯಾಮ್ ರೋಡ್ ಬರ್ತಾ ಇದ್ವಿ, ಆ ರೋಡ್ನಲ್ಲಿ ಸಹ ತುಂಬಾ ಹೋಮ್ ಸ್ಟೇಗಳು ಮತ್ತು ಹೋಟೆಲ್ಸ್ಗಳು, ರೆಸ್ಟೋರೆಂಟ್ಸ್ಗಳು ಇದ್ವು. ಸೊ ನೀವು ಇದನ್ನು ಒಂದು ನಿಮ್ಮ ಬಕೆಟ್ ಲಿಸ್ಟ್ನಲ್ಲಿ ಆ್ಯಡ್ ಮಾಡ್ಕೋಬೋದು. ಬಿಕಾಸ್ ಇದೊಂದು ತುಂಬ ಬ್ಯೂಟಿಫುಲ್ ಆಗಿರೋವಂಥ ಪ್ಲೇಸ್ ಆಗಿದೆ. ಮನಸ್ಸಿಗೆ ಶಾಂತಿ ಕೊಡೋ ಅಂಥ ವಾತಾವರಣ ಇಲ್ಲಿದೆ. ಬಿಕಾಸ್ ಸುತ್ತಲೂ ನೀರಿರೋದ್ರಿಂದ ಅದೊಂದು ವೈಬೇ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ. ಜೊತೆಗೆ ಇದು ಹೇಮಾವತಿ ರಿವರಿನ ಬ್ಯಾಕ್ ವಾಟರ್. ಸುತ್ತಲೂ ನಿಮಗೆ ಬ್ಯಾಕ್ ವಾಟರ್ಸ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಕೆಲವ್ರು ಹೇಳ್ತಾರೆ ಮಾರ್ನಿಂಗ್ ಟೈಮ್ ಬರಬೇಕು ಅಂತ. ಅರ್ಲಿ ಮಾರ್ನಿಂಗ್ ಇನ್ನೂ ವ್ಯೂ ತುಂಬ ಚೆನ್ನಾಗಿರುತ್ತಂತೆ. ಸನ್ರೈಸ್ ಟೈಮ್ನಲ್ಲಿ ಒಂದು ಸತಿ ನಾವು ಸಹ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸನ್ರೈಸ್ ಟೈಮ್ನಲ್ಲಿ ಬಂದು ಈ ದೃಶ್ಯನ ಅಥವಾ ಈ ವ್ಯೂ ಏನಿದೆ ಅದನ್ನು ನಾವು ಸಹ ಎಂಜಾಯ್ ಮಾಡ್ತೀವಿ. ಈ ಜಾಗ ನಾವು ನಾರ್ಮಲಾಗಿ ಹೇಗೆ ನೋಡ್ತಾ ಇದ್ದೀವಿ ಆ ವ್ಯೂನೇ ಬೇರೆಯೇ. ಆದರೆ ಇದರಲ್ಲಿ ಡ್ರೋನ್ ಶಾಟ್ಸಿನ ವ್ಯೂ ತುಂಬಾ ಸಖತ್ತಾಗಿ ಬರುತ್ತೆ. ಸೊ ನೀವೆಲ್ಲ ಡ್ರೋನ್ ಶಾಟ್ನ ನೋಡಬೇಕು ಅಂತ ಇದ್ದೀರಾ ಅಂತ ಅಂದ್ಕೊಂಡು ನಾವು ಡ್ರೋನ್ ಶಾಟ್ನ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಫ್ಲೈ ಮಾಡ್ತೀವಿ. ಈಗ ನೋಡಿ 3, 2, 1.
ಸೊ ನೋಡ್ಬೋದು ಎಲ್ಲ ಜನ ಇಲ್ಲಿದ್ದಾರೆ, ಈ ಜನ ಕೂಡ ಬಂದಿದ್ದಾರೆ. ಸೊ ಹೇಗಿದೆ ಜನಗಳೇ ಹೇಗಿದೆ? ಚೆನ್ನಾಗಿದೆ, ಬಹಳ ಚೆನ್ನಾಗಿ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಸೊ ಹೋಪ್ಫುಲ್ಲಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ಪ್ಲೇಸ್ ಅಂತೂ ತುಂಬಾ ಸೂಪರ್ಬ್ ಆಗಿದೆ. ಸೊ ಬೆಂಗಳೂರಿಂದ ನೀವು ಬಂದರೆ ಈ ಲೊಕೇಶನ್ ಮರಿಬೇಡಿ, ತುಂಬಾ ಸುಂದರವಾಗಿದೆ. ಸಾಯಂಕಾಲ ಹೆಚ್ಚು ಕಡಿಮೆ ನೀವು ಅರೌಂಡ್ 4:30, 5 o'clock ಸನ್ಸೆಟ್ ಟೈಮ್ಗೆಲ್ಲ ಬಂದುಬಿಟ್ರೆ ಈ ವ್ಯೂ ಅಮೇಝಿಂಗ್ ವ್ಯೂ. ಸೊ ಸೂರ್ಯನ ಬೆಳಕು ಅದು ಏನು ರಿಫ್ಲೆಕ್ಷನ್ ನಮಗೆ ಬರ್ತಾ ಇದೆ ಅದು ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡಿ ಒಂದು ಝಲಕ್ ತೋರಿಸ್ತೀನಿ ನಿಮಗೆ. ಅಲ್ಲಿ ಏನೋ ಕಟ್ತಾ ಇದ್ದಾರೆ, ಅದು ಏನು ಅಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಏನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಅದೇನು ಅಂತ. ಈ ತರ ಲೊಕೇಶನ್ಸ್ ನಲ್ಲಿ ನಾವು ಬಂದ್ಬಿಟ್ಟು ಈ ತರದ್ನೆಲ್ಲ ನಾವು ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇದೀವಿ. ಸೊ ಆಲ್ರೆಡಿ ಹೇಳ್ದ ಹಾಗೆ ವಾಟರ್ ಬಾಟಲ್ಸ್ ಅದನ್ನೆಲ್ಲ ತಗೊಂಡ್ ಮಾತ್ರ ಬರ್ಬೇಡಿ, ಬಿಕಾಸ್ ತುಂಬಾ ಚೆನ್ನಾಗಿದೆ ಪ್ಲೇಸ್. ತುಂಬಾ ಚೆನ್ನಾಗಿ ಗೊತ್ತಿಲ್ಲ ಈ ತರ ಪ್ಲೇಸಸ್ ಎಲ್ಲ. ಟೆಂಪಲ್ ಇದೆ ಅನ್ನೋದು ಗೊತ್ತು. ಆಮೇಲೆ ಈಗೆಲ್ಲ ತುಂಬಾ ಜನ ಈ ಡ್ರೋನ್ ಶಾಟ್ಸ್ ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಬಂದವರು ಆದಷ್ಟು ನೀವು ಏನೇನಿದೆ ಪ್ಯಾಕೆಟ್ಸ್ ನಲ್ಲಿ ತಗೊಂಡ್ ಬಂದ್ರು ಸಹ ಅದನ್ನ ವಾಪಸ್ ತಗೊಂಡ್ ಹೋಗಿ. ಇಲ್ಲ ಎಲ್ಲಾ ಕಡೆ ಡಸ್ಟ್ಬಿನ್ಸ್ ಇದೆ, ಆ ಡಸ್ಟ್ಬಿನ್ಸ್ ಅಲ್ಲಿ ಹಾಕಿ ಹೋಗಿ. ಹಾಗಾಗಿ ಎಷ್ಟು ಹೋಗೋದು ಎಲ್ಲ ಮಾಡಕ್ ಹೋಗ್ಬೇಡಿ. ವಾಟರ್ ಬಾಟಲ್ಸ್ ಅಂತೂ ನೀವು ಮನೆಯಿಂದ ತಂದ್ಕೊಂಡು ಹೋಗೋದು ಒಳ್ಳೇದು, ಬಿಕಾಸ್ ನೀವು ಎಲ್ಲಿ ನೋಡಿದ್ರು ಎಲ್ಲಾ ಕಡೆನೂ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸೇ ಜಾಸ್ತಿ ಬಿದ್ದಿದೆ. ಸೊ ಆದಷ್ಟು ಯಾವುದೇ ಪ್ಲೇಸಿಗೆ ಹೋದ್ರು ಅದನ್ನ ಆದಷ್ಟು ನೀಟಾಗಿ ಇಟ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ, ಬಿಕಾಸ್ ಅದು ನಮ್ದು ಕರ್ತವ್ಯ. ಆದಷ್ಟು ನಾವು ಕ್ಲೀನಾಗಿ ಇಟ್ಕೊಳ್ಳೋಣ. ಯಾರು ಎಸಿತಾ ಇದ್ದಾರೆ ಅಂದ್ರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ದಯವಿಟ್ಟು ಇಲ್ಲಿ ಹಾಕ್ಬೇಡಿ, ಅಲ್ಲಿ ಡಸ್ಟ್ಬಿನ್ ಇದೆ ನೋಡಿ ಅಂತ ಹೇಳೋಣ. ಗೊತ್ತು ಎಷ್ಟೋ ಜನ ಅದನ್ನ ತಗೊಳಲ್ಲ, ಬಟ್ ಒಂದು ಸಣ್ಣ ಪ್ರಯತ್ನ ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ಏನ್ ಹೇಳ್ಬೋದು, ಹಾಕಲ್ಲ ನೀವೇ ಬೇಕಾದ್ರೆ ಹಾಕೊಳ್ಳಿ ಅಂತ ಹೇಳಿ ಹೋಗ್ಬೋದು ಅಷ್ಟೇ. ಬಟ್ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಆಗೋ ಪ್ರಯತ್ನನ ನಾವು ಮಾಡೋಣ. ಸೊ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇದೆ. ಒಂದು 10ರಿಂದ 15 ಕಾರ್ಗಳನ್ನ ಪಾರ್ಕ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇವಾಗ ಪಾರ್ಕಿಂಗಿಂದ ಹೊರಟಿದ್ದೀವಿ. ಸೊ ವೆಹಿಕಲ್ನ ಇಲ್ಲಿಂದ ತಗೊಂಡು ಗೊರೂರು ಡ್ಯಾಮ್ ಕಡೆ ಹೋಗೋಣ ಅಂತ. ವೆಹಿಕಲ್ ಚೆಕಿಂಗ್ ಬಂದಿದ್ದಾರೆ ನೋಡಿ. ಇದೇ ಅಡ್ವಾಂಟೇಜ್, ಹೆಂಡತಿ ಮಕ್ಕಳು ಫ್ಯಾಮಿಲಿ ಸಮೇತ ಹೋದ್ರೆ ಚೆಕೆ ಮಾಡಲ್ಲ, ಹಂಗೆ ಕಳಿಸ್ಬಿಡ್ತಾರೆ ಅಲ್ವೇನ್ರಿ. ಸೊ ಇವಾಗ ಡ್ಯಾಮ್ ನೋಡ್ಲಿಕ್ಕೆ ಬಂದಿದ್ದೀವಿ. ಮೇಯ್ನ್ ರೋಡಿಂದ ಒಂದು 1/2 ಕಿಲೋಮೀಟ್ರ್ ಆಗುತ್ತಂತೆ. ಗಾಡಿನ ಹೊರಗಡೆನೆ ಪಾರ್ಕ್ ಮಾಡಿ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವರೆಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಹೇಮಾವತಿ ಪ್ರಾಜೆಕ್ಟ್ ರಿಸರ್ವಾಯರ್ ಗೊರೂರಿನಲ್ಲಿರುವಂಥ ಹೇಮಾವತಿ ರಿಸರ್ವಾಯರ್ಗೆ ಬಂದಿದ್ದೀವಿ ಈಗ. ಸೊ ಸಂಜೆ ಆಗಿರೋದ್ರಿಂದ ಒಳ್ಳೆ ವ್ಯೂ, ಸನ್ಸೆಟ್ ಆಗ್ತಾ ಇದೆ, ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ. ನಮ್ಮ ಹಿರಿಯ ನಾಗರಿಕರು ಅಲ್ಲಿ ನೋಡಿ ಹೋಗ್ತಾ ಇದ್ದಾರೆ. ಅವರ ಹಳೆ ಕಾಲದಲ್ಲಿ ನಾನಿನ್ನೂ ಹುಟ್ಟಿರ್ಲಿಲ್ವಂತೆ, ಆಗ ಇಲ್ಲಿ ಬಂದು ಇಲ್ಲೆಲ್ಲ ನೋಡೋಕೆ ಬಂದಿದ್ರಂತೆ, ಅಂದರೆ ನಾನು ಹುಟ್ಟೋಕ್ಕಿಂತ ಮುಂಚೆ. ಸೊ ಅದೇ ಅವ್ರಿಗೆ ಆ ಹಳೆ ನೆನಪುಗಳನ್ನ ಮತ್ತೆ ಹೊಸದಾಗಿ ಮೆಲುಕು ಹಾಕ್ತಾ ಇದ್ದಾರೆ ಈಗ. ಅದಕ್ಕೋಸ್ಕರ ಇಲ್ಲಿ ಬಂದು ಫೋರ್ಸ್ ಮಾಡಿ ಕರ್ಕೊಂಡು ಬಂದಿದ್ದಾರೆ, ಇಲ್ಲಿ ಹೋಗೋಣ ಅಂತ. ಯಾಕಂದರೆ ಅವ್ರಿಗೆ ಹಳೆ ನೆನಪುಗಳು ಮತ್ತೆ ಮೆಲುಕು ಹಾಕಬೇಕು ಅಂತ ಅಲ್ವೇನೆ. ಡ್ಯಾಮಲ್ಲಿ ಆ್ಯಕ್ಚುಲಿ ಗೇಟ್ ಯಾವುದೂ ಓಪನ್ ಇಲ್ಲ ಇವತ್ತು. ಸೊ ಓಪನ್ ಇದ್ದಾಗ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ಏನೋ. ಸದ್ಯಕ್ಕಂತೂ ಯಾವುದೂ ಓಪನ್ ಇಲ್ಲ. ಬಟ್ ಎನಿವೇಸ್ ಡ್ಯಾಮ್ ನೋಡಬೇಕಾಗಿತ್ತು, ಬಂದಿದ್ದೀವಿ. ಗೊರೂರು ಡ್ಯಾಮ್ ಅಂದರೆ ತುಂಬಾ ಫೇಮಸ್ಸು. ಸೊ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಒಂದ್ಸತಿ ನೋಡಿ 360 ಡಿಗ್ರಿ. ವಾವ್. ಸೊ ನಮ್ಮ ಹೇಮಾವತಿ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ನೋಡಿ. ನಿಮಗೊಂದು ಫುಲ್ ವ್ಯೂ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲ ಆ ಕಡೆ ಹೋಗಿರುತ್ತೆ. ಒಂದು ದೇವಸ್ಥಾನ ಕೂಡ ಇದೆ, ಮೋಸ್ಟ್ಲಿ ಹೇಮಾವತಿಗೆ ಅರ್ಪಣೆ ಆಗಿದೆ ಅನಿಸುತ್ತೆ. ಸೊ ಒಂದು ದೇವಸ್ಥಾನ ಇದೆ, ಬನ್ನಿ ನೋಡ್ಕೊಂಬರೋಣ. ಸೊ ಬಂದು ಒಂದು 12 ಗಂಟೆ ಬರಬೇಕಾದವರು ಈಗ 4 ಗಂಟೆ ಬಂದಿದ್ದೀವಿ. ಇಷ್ಟು ಟ್ರಾಫಿಕ್ಕು. ಬೆಂಗಳೂರು ಸುತ್ತಮುತ್ತಲು ಇದ್ದವರಿಗೆಲ್ಲ ಇದೇ ಪ್ರಾಬ್ಲಮ್ಮು. ನೀವು ಎಲ್ಲೇ ಒಂದು ಲಾಂಗ್ ವೀಕೆಂಡ್ ಬೆಂಗಳೂರಿನ ಹೊರಗಡೆ ಹೋಗಬೇಕು ಅಂತಂದರೆ ದೊಡ್ಡ ಒಂದು ಅಡ್ವೆಂಚರ್ ಅಂತಲೇ ಹೇಳಬೇಕು. ಸೊ ಇದು ಹೇಮಾವತಿ ದೇವಸ್ಥಾನ. ಸೊ ಇದು ಹೇಮಾವತಿ ನದಿ ಆಗಿದ್ದರಿಂದ ಇದೊಂದು ದೇವಸ್ಥಾನ ಮಾಡಿದ್ದಾರೆ ಇಲ್ಲಿ ಬರಬೇಕು ಅಂದರೆ ನೀವು ಜೂನ್, ಜುಲೈ, ಆಗಸ್ಟ್ ಟೈಮಲ್ಲಿ ಬಂದರೆ ಗೇಟ್ಗಳೆಲ್ಲ ಓಪನ್ ಆಗಿರ್ತಾವಂತೆ. ಆ ಟೈಮಲ್ಲಿ ಜನ ಕೂಡ ಜಾಸ್ತಿ ಇರ್ತಾರೆ. ಆವಾಗ ನೀವು ಕೂಡ ಬಂದು ಈ ಡ್ಯಾಮ್ನ ಎಂಜಾಯ್ ಮಾಡ್ಬೋದು.
ಸೊ ಇದು ಈ ಡ್ಯಾಮ್ ಬಗ್ಗೆ ಅವ್ರು ತಿಳಿಸ್ಕೊಟ್ರು. 1980ರಲ್ಲಿ ಕಂಪ್ಲೀಟ್ ಆಗಿದ್ದಂತೆ ಇದು. ಸೊ ಆ ಟೈಮಲ್ಲಿ ಇನ್ನೂ ಅದೇ ಇವರೆಲ್ಲ ಬಂದ ಟೈಮು ಅದೇ 83 ಟೈಮಲ್ಲೆಲ್ಲ ಬಂದಿರ್ತಾರೆ ನಮ್ಮ ತಂದೆ ತಾಯಿ. ಸೊ ಅವ್ರು ಬಂದಾಗ ನೋಡ್ಕೊಂಡು ಹೋಗಿರ್ತಾರೆ. ಇಲ್ಲಿ ಬನ್ನಿ ಸ್ವಲ್ಪ ನೋಡ್ಕೊಳ್ಳೋಣ ಡ್ಯಾಮ್ ಹತ್ರ ಎಲ್ಲ ಹೇಗಿದೆ ಅಂತ. ಗೇಟ್ ಓಪನ್ ಆಗಿಲ್ಲ, ಬಟ್ ನೀರು ಸಣ್ಣಕ್ಕೆ ಒಂದು ಕಡೆ ಬಿಟ್ಟಿದ್ದಾರೆ ಅಷ್ಟೇ. ನೋಡೋಣ ಬನ್ನಿ. ಇಲ್ಲೆಲ್ಲ ಪ್ರೊಟೆಕ್ಷನ್ಗೋಸ್ಕರ ಹಾಕಿದ್ದಾರೆ ಸ್ಪೈಕ್ಸ್ನ. ಸೊ ಇಲ್ಲೂ ಕೂಡ ಜನ ಹೇಳೋಕ್ಕಾಗಲ್ಲ, ಜಂಪ್ ಮಾಡಿದರೆ. ಸೊ ನೋಡಿ ನೀರಿದೆ, ಬಟ್ ಸಣ್ಣ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದಾರೆ. ಇದೆಲ್ಲ ಗೇಟ್ ಓಪನ್ ಆದರೆ ಮಾತ್ರ ತುಂಬ ಸುಂದರವಾಗಿರುತ್ತೆ ನೋಡಲಿಕ್ಕೆ. ಸೊ ನೆಕ್ಸ್ಟು ಮತ್ತೆ ಜುಲೈ ಟೈಮಲ್ಲಿ ಬರ್ತೀವಿ. ಬಂದಾಗ ನಿಮಗೆ ಮತ್ತೆ ತೋರಿಸ್ತೀವಿ ಈ ಡ್ಯಾಮ್ನ. ಸೊ ವೇಟ್ ಮಾಡಿ, ವಾಚ್ ಮಾಡಿ ಆವಾಗ. ಸೊ ಡ್ಯಾಮ್ನ ಮುಗಿಸ್ಕೊಂಡು ಇವಾಗ ವಾಪಸ್ ಹೊರಟಿದ್ದೀವಿ ನಮ್ಮ ಚಿಕ್ಕಮಗಳೂರು ಮನೆಗೆ. ಸೊ ಇವತ್ತು ಹೋಗಿ ನೈಟ್ ಅಲ್ಲೇ ಸ್ಟೇ. ಸೊ ನಾಳೆ ಬೆಳಗ್ಗೆ ಎದ್ದು ಎಲ್ಲಿ ಹೋಗೋದಂತ ಡಿಸೈಡ್ ಮಾಡ್ಕೊಂಡು ಆಮೇಲೆ ಹೊರಡ್ತೀವಿ. ಇವಳಿಗೆ ಗೊತ್ತಿದೆ, ನಮಗೆ ಗೊತ್ತಿಲ್ಲ. ಫುಲ್ ಸೀಕ್ರೆಸಿ ಮೇಂಟೈನ್ ಮಾಡ್ತೀವಳೆ. ಸೊ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಅದನ್ನು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಫನ್. ಬಾಯ್ ಬಾಯ್. ಇನ್ನು ಅಂತಿದ್ರು ಹಾಯ್ ಡ್ಯಾಡಿ. ನಮ್ಮನ್ನು ಮಾತಾಡಿಸ್ತಿಲ್ಲ ಅಲ್ಲಿ ಅವರು. ಮನೆಗೆ ರೀಚ್ ಆದ್ವಿ, ನೋಡಿದ್ರೆ ಇವ್ರನ್ನ ನಮ್ಮನ್ನು ಮಾತಾಡ್ಸ್ತಾ ಇಲ್ಲ. ಇಲ್ಲಿ ಎಲ್ಲ ಬೀಗ್ರನ್ನ ಮಾತಾಡ್ಸೋದ್ರಲ್ಲಿ ಬ್ಯುಸಿ ಇದ್ದಾರೆ. ಹೆಂಗಿದೆಯಮ್ಮ? ಆರಾಮ? ಏನು ಗುಂಡ? ಏನು ರೆಡಿ ಸಮಾಚಾರ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.